ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪಾರಿಜಾತ ಹೂಗಳು ನಮ್ಮ ಕೂದಲಿನ ಬೆಳವಣಿಗೆಗೆ ಹೇಗೆಲ್ಲ ಸಹಕಾರಿಯಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಪಾರಿಜಾತ ಹೂವಿನ ಬಗ್ಗೆ ಪುರಾಣದಲ್ಲಿ ಉಲ್ಲೇಖವಿದ್ದು, ಈ ಹೂವು ಆಯುರ್ವೇದದಲ್ಲಿ ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ಈ ಮರದ ಚಕ್ಕೆ, ಎಲೆಗಳು ಮತ್ತು ಹೂಗಳು ದೇಹದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಅದರಂತೆ ಈ ಹೂವು ಕೂದಲಿನ ಆರೈಕೆ ಮಾಡುವಲ್ಲಿ ಮಹತ್ವವಾದ ಪಾತ್ರ ವಹಿಸುತ್ತದೆ. ಕೂದಲಿನ ಬೆಳವಣಿಗೆಯಲ್ಲಿ ಪಾರಿಜಾತ ಹೂವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ. ಪಾರಿಜಾತವು ಒಂದು ಬಗೆಯ ಹೂವಾಗಿದ್ದು, ಪುರಾಣದಲ್ಲಿ ಇದರ ಉಲ್ಲೇಖವಿದೆ. ಭೂಮಿಯ ಮೇಲೆ ಬೆಳೆಯುವ ಪಾರಿಜಾತ ಹೂವೇ ಪುರಾಣದಲ್ಲಿ ಬರುವ ಪಾರಿಜಾತ ಎನ್ನುವುದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಆದರೆ ಈ ಹೂವು ಅತ್ಯುತ್ತಮವಾದ ಸುವಾಸನೆಯನ್ನು ಹೊಂದಿದೆ. ಸಣ್ಣ ಮರವಾಗಿ ಬೆಳೆಯುವ ಈ ಹೂವಿನ ಗಿಡವು ಹಲವಾರು ಶಾಖೆಗಳನ್ನು ಹೊಂದಿರುತ್ತವೆ ಮತ್ತು ಶಾಖೆಗಳ ತುದಿಗಳಲ್ಲಿ ಹೂಗಳನ್ನು ಗೊಂಚಲಾಗಿ ಬಿಡುತ್ತದೆ. ಇದರ ಹೂವು ಬಿಳಿಯಾಗಿದ್ದು, ಹೂವಿನ ತೊಟ್ಟು ಕೆಂಪು ಬಣ್ಣದಿಂದ ಕೂಡಿರುತ್ತದೆ. ಈ ಹೂಗಳು ಸಾಮಾನ್ಯವಾಗಿ ಸಂಜೆ ಅಥವಾ ರಾತ್ರಿಯ ಸಮಯದಲ್ಲಿ ಅರಳುತ್ತವೆ. ಈ ಹೂವಿನ ಎಲೆ ಮತ್ತು ಮರದ ಚಕ್ಕೆಯ ಪುಡಿಯನ್ನು ವೀಳ್ಯದೆಲೆಯ ರಸದೊಂದಿಗೆ ಸೇವನೆ ಮಾಡಿದ್ದಲ್ಲಿ ಕೆಮ್ಮು ನಿವಾರಣೆಯಾಗುತ್ತದೆ ಎನ್ನಲಾಗುತ್ತದೆ. ಅಲ್ಲದೆ ಇದರ ಎಲೆ ಮತ್ತು ಮರದ ಚಕ್ಕೆಯನ್ನು ಚರ್ಮದ ರೋಗಕ್ಕೂ ಲೇಪದ ರೂಪದಲ್ಲಿ ಬಳಸಲಾಗುತ್ತದೆ. ಪಾರಿಜಾತದ ಎಲೆಯ ಸೇವನೆಯಿಂದ ಅಜೀರ್ಣ, ಪಿತ್ತಕೋಶದ ತೊಂದರೆ, ಮೂಲವ್ಯಾಧಿಯಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ. ಎಲೆಯ ಕಷಾಯವನ್ನು ಸೇವಿಸುವುದರಿಂದ ಜ್ವರವನ್ನು ಕಡಿಮೆ ಮಾಡಬಹುದು. ಅಲ್ಲದೆ ಇದರ ಬೀಜಗಳ ಪುಡಿಯನ್ನು ತಲೆಗೆ ಅನ್ವಯಿಸಿದಲ್ಲಿ ತಲೆಯಲ್ಲಿ ಉಂಟಾಗುವ ಕಜ್ಜಿಗಳು, ಕೂದಲುದುರುವಿಕೆಯಂತಹ ಸಮಸ್ಯೆಗಳಿಗೆ ಇದು ಪರಿಹಾರವಾಗಬಲ್ಲದು ಎಂದು ಆಯುರ್ವೇದದಲ್ಲಿ ಹೇಳಲಾಗುತ್ತದೆ. ಆಯುರ್ವೇದದಲ್ಲಿ ಈ ಗಿಡದ ಚಕ್ಕೆ, ಬೀಜ, ಎಲೆ, ಹೂಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದ್ದು, ಇದು ನಾನಾ ಸಮಸ್ಯೆಗಳಿಗೆ ಪರಿಹಾರವಾಗಿದೆ. ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ರಾತ್ರಿ ಮಲ್ಲಿಗೆ ಅಥವಾ ಪಾರಿಜಾತವೆಂದು ಕರೆಯಲ್ಪಡುವ ಈ ಹೂವು ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ಗಳಿಂದ ತುಂಬಿರುತ್ತದೆ. ಅದರಲ್ಲೂ ವಿಶೇಷವಾಗಿ ವಿಟಮಿನ್ ಸಿ ಮತ್ತು ಇ ಯನ್ನು ಹೊಂದಿದೆ. ಇದು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯಕರ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಇದರ ಉರಿಯೂತದ ಗುಣಲಕ್ಷಣಗಳು ನೆತ್ತಿಯನ್ನು ಶಮನಗೊಳಿಸುತ್ತದೆ, ಕೂದಲು ಬೆಳೆಯಲು ಉತ್ತಮ ವಾತಾವರಣವನ್ನು ನೀಡುತ್ತದೆ. ನೆತ್ತಿಯ ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತದೆ. ಹರ್ಸಿಂಗರ್ ಅಥವಾ ಪಾರಿಜಾತವೆಂದು ಕರೆಯಲ್ಪಡುವ ಈ ಹೂವು ನೆತ್ತಿಯ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. ಕೂದಲಿನ ಕಿರುಚೀಲಗಳು ಹೆಚ್ಚು ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಪಡೆಯುವಂತೆ ಮಾಡುತ್ತದೆ. ಕಿರುಚೀಲಗಳ ಪೋಷಣೆಯನ್ನು ಬೆಂಬಲಿಸುವ ಮೂಲಕ ಕೂದಲು ದಟ್ಟವಾಗಿ, ಆರೋಗ್ಯಕರವಾಗಿ ಬೆಳೆಯುವಂತೆ ಮಾಡುತ್ತದೆ. ಕೂದಲನ್ನು ಬಲಪಡಿಸುತ್ತದೆ. ಪಾರಿಜಾತ ಹೂವನ್ನು ಎಣ್ಣೆಯೊಂದಿಗೆ ಸಂಯೋಜಿಸುವುದರಿಂದ ಕೂದಲಿನ ಎಳೆಗಳನ್ನು ಬಲಪಡಿಸುವ ಶಕ್ತಿಯುತ ಮಿಶ್ರಣವನ್ನು ರಚಿಸುತ್ತದೆ. ತೈಲಗಳು ತೇವಾಂಶವನ್ನು ಲಾಕ್ ಮಾಡಲು ಸಹಾಯ ಮಾಡುತ್ತದೆ. ಅದರ ಪೋಷಕಾಂಶಗಳು ಕೂದಲಿನ ಬುಡವನ್ನು ಬಲಪಡಿಸುತ್ತದೆ, ಆ ಮೂಲಕ ಒಡೆಯುವಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುತ್ತದೆ. ಈ ಸಂಯೋಜನೆಯು ಕೂದಲಿನ ಹಾನಿಯನ್ನು ತಡೆಗಟ್ಟುತ್ತಾ ಆರೋಗ್ಯಕರ ಬಲಯುತವಾದ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ನೆತ್ತಿಯ ಸೋಂಕನ್ನು ತಡೆಯುತ್ತದೆ. ಇದರ ಉರಿಯೂತ ವಿರೋಧಿ ಗುಣಲಕ್ಷಣಗಳು ತಲೆ ಹೊಟ್ಟು ಮತ್ತು ಕೂದಲಿನ ಬೆಳವಣಿಗೆಗೆ ಅಡ್ಡಿಯಾಗುವ ಇತರ ನೆತ್ತಿಯ ಸೋಂಕುಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಕಿರಿಕಿರಿ, ಕೆಂಪು ಮತ್ತು ತುರಿಕೆಯನ್ನು ಕಡಿಮೆ ಮಾಡುತ್ತದೆ. ತಲೆ ಹೊಟ್ಟು ಮತ್ತು ಇತರ ನೆತ್ತಿಯ ಸೋಂಕುಗಳನ್ನು ತಡೆಗಟ್ಟುವ ಮೂಲಕ ಕೂದಲ ಕಿರುಚೀಲಗಳ ಬೆಳವಣಿಗೆಗೆ ಆರೋಗ್ಯಕರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಉತ್ತಮ ಕೂದಲು ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ನೆತ್ತಿಯ ಸಮಸ್ಯೆಗಳನ್ನು ತಡೆಗಟ್ಟುವ ಮೂಲಕ ಕೂದಲು ನಷ್ಟವನ್ನು ಕಡಿಮೆ ಮಾಡುತ್ತದೆ. ಕೂದಲಿನ ಹಾನಿಯಿಂದ ರಕ್ಷಿಸುತ್ತದೆ. ಪಾರಿಜಾತ ಹೂವಿನಲ್ಲಿ ಫ್ಲೇವನಾಯ್ಡ್ಗಳು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಪರಿಸರ ಮಾಲಿನ್ಯ, ಯುವಿ ಕಿರಣಗಳಿಂದಾಗುವ ಹಾನಿ ಮತ್ತು ಆಕ್ಸಿಡೇಟಿವ್ ಒತ್ತಡಗಳಿಂದ ಕೂದಲನ್ನು ರಕ್ಷಿಸುತ್ತದೆ. ಅಲ್ಲದೆ ಸ್ವತಂತ್ರ ರ್ಯಾಡಿಕಲ್ಗಳನ್ನು ತಟಸ್ಥವಾಗಿಸುವ ಮೂಲಕ ಅಕಾಲಿಕ ಬಿಳಿಯಾಗುವಿಕೆ ಮತ್ತು ಕೂದಲು ಉದುರುವಿಕೆಯನ್ನು ತಡೆಯುತ್ತದೆ ಮತ್ತು ಕೂದಲನ್ನು ಆರೋಗ್ಯಕರವಾಗಿರಿಸುವಲ್ಲಿ ಸಹಾಯ ಮಾಡುತ್ತದೆ. ನೆತ್ತಿಯನ್ನು ಪೋಷಿಸುತ್ತದೆ. ಪುಡಿ ಮಾಡಿದ ಪಾರಿಜಾತ ಹೂವುಗಳು ಮತ್ತು ತೆಂಗಿನ ಎಣ್ಣೆಯೊಂದಿಗೆ ಮಿಶ್ರಣ ಮಾಡಿ ತಯಾರಿಸಿದ ಪೇಸ್ಟ್ ಅನ್ನು ಕೂದಲಿಗೆ ಅನ್ವಯಿಸುವುದರಿಂದ ಇದು ನೆತ್ತಿಯನ್ನು ಆಳವಾಗಿ ಪೋಷಿಸುತ್ತದೆ. ಇದರ ಮೂಲಕ ಆರೋಗ್ಯಕರ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುವಲ್ಲಿ ಸಹಾಯ ಮಾಡುತ್ತದೆ.
ಕೂದಲಿನ ಒಟ್ಟಾರೆ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ನಿಯಮಿತವಾಗಿ ಬಳಕೆ ಮಾಡುವುದರಿಂದ ಪಾರಿಜಾತ ಹೂವಿನಲ್ಲಿರುವ ನೈಸರ್ಗಿಕ ಗುಣಲಕ್ಷಣಗಳು ಕಾಲಾನಂತರದಲ್ಲಿ ದಪ್ಪ, ಬಲವಾದ ಮತ್ತು ಆರೋಗ್ಯಕರ ಕೂದಲನ್ನು ಉತ್ತೇಜಿಸಲು ಒಟ್ಟಾಗಿ ಕೆಲಸ ಮಾಡುತ್ತವೆ. ಈ ಆರೋಗ್ಯ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಮತ್ತಷ್ಟು ಆರೋಗ್ಯ ಮಾಹಿತಿ ತಿಳಿಯಲು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.